ಮತ್ತು ಇರಾನ್ ನಡುವೆ ಶಾಂತಿ ಮಾತುಕತೆಯೇ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಎಲ್ಲ ರೆಡಿ ಆಗ್ತಾ ಇದೆ. ಒಂದು ಕಡೆ 10,000 ಪೊಲೀಸರ ನಿಯೋಜನೆ ಆಗಿದೆ ಪಾಕಿಸ್ತಾನದಲ್ಲಿ. ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದ್. ಪಾಕಿಸ್ತಾನದಲ್ಲಿ ಏನು ಮಾರಾಟ ಮಾಡುವಂತಿಲ್ಲ. ಇದು ತುಂಬ ದೊಡ್ಡ ಭದ್ರತೆ ವಿಚಾರ. ಇಲ್ಲಿ ಸಣ್ಣ ತಪ್ಪಾದರೂ, ಸಣ್ಣ ಭದ್ರತಾ ಲೋಪವಾದರೂ ಕೂಡ ಕೆಟ್ಟ ಹೆಸರು ಬಂದುಬಿಡುತ್ತೆ ಅಂತ ಪಾಕಿಸ್ತಾನ ಏನು ಮಾಡ್ತಾ ಇದೆ, ಸಾವಿರಾರು ಪೊಲೀಸರನ್ನು ಸರ್ಪಗಾವಲಿಗೆ ಹಾಕಿ ಈ ಕಡೆ ಅಮೆರಿಕದವ್ರು ಬರ್ತಾ ಇದ್ದಾರೆ, ಆ ಕಡೆ ಇರಾನ್ನವರು ಬರ್ತಾ ಇದ್ದಾರೆ, ನಾವು ಮಾತುಕತೆ ನಡೆಸಬೇಕು ಹಾಗೆ ಹೀಗೆ ಅಂತ ತಯಾರಿ ಆಗ್ತಾ ಇದ್ರೆ ಈ ಮಾತುಕತೆ ನಡೆಯೋದೇ ಅನುಮಾನ ಅಂತ ಆಗ್ತಾ ಇದೆ. ಇಲ್ಲಿ ನಮ್ಮ ಮುಂದೆ ಅಮೆರಿಕ ಅತಿ ಹೆಚ್ಚಿನ ಬೇಡಿಕೆಗಳನ್ನು ಇಟ್ಟುಬಿಟ್ಟಿದೆ. ಅಮೆರಿಕ ಬೇಡಿಕೆಗಳನ್ನು ಇರಾನ್ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಹೋರ್ಮುಜ್ ಸೇರಿದಂತೆ ಹಲವು ಬೇಡಿಕೆಗಳನ್ನು ಇಟ್ಟುಬಿಟ್ಟಿರೋದು ಅಮೆರಿಕ. ಇಲ್ಲಿ ಸಂಧಾನ ಮಾತುಕತೆಗೆ ಬರಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಅಂದರೆ ಇಲ್ಲಿ ಏನಿರೋದು, ಯಾವ ಉದ್ದೇಶ ಇಟ್ಕೊಂಡು ಏನಾಗುತ್ತೆ ನಮಗೆ, ಅಮೆರಿಕ ಉದ್ದೇಶ ಏನಿತ್ತು, ಇಸ್ರೇಲ್ ಉದ್ದೇಶ ಏನಿತ್ತು ಅಂದರೆ ಒಂದು ಈ ಆಳ್ವಿಕೆಯನ್ನು ಬದಲಾಯಿಸುವುದು ಅಂತ, ರೆಜೀಮ್ ಚೇಂಜ್ ಆ ಮಾತು ಹೇಳ್ತಾರಲ್ಲ. ರೆಜೀಮ್ ಚೇಂಜಲ್ಲಿ ಖಮೇನಿನ ಕೊಂದು ಹಾಕಿ ಅಲ್ಲಿ ತಮಗೆ ಬೇಕಿರ್ತಕ್ಕಂಥ ರಜಾ ಶಾ ಪಲ್ಲವಿಯ ಮಗನೋ ಮೊಮ್ಮಕ್ಕಳೋ ಯಾರೋ ತಂದು ಕೂರಿಸ್ಬಿಡೋಣ, ನಮ್ಮ ಸೂತ್ರದ ಗೊಂಬೆಯಂತೆ ಇರಾನ್ನಲ್ಲೆಲ್ಲವೂ ನಡೆಯುತ್ತೆ. ಈ ವೆನಿಜುವೆಲಾ ಅಧ್ಯಕ್ಷನ ಕಿಡ್ನ್ಯಾಪ್ ಮಾಡಿ ಆಯಿತು. ವೆನಿಜುವೆಲಾದಲ್ಲಿ ಅಮೆರಿಕ ಮಾತನ್ನು ಯಾರು ಕೇಳ್ತಾರೋ ಅವ್ರ ಸರ್ಕಾರ ಬರುವಂತೆ ಪೂರಕವಾಗಿ ಅಮೆರಿಕ ಮಾಡೇ ಮಾಡುತ್ತೆ. ಇದು ದೊಡ್ಡ ವಿಷಯ ಅಲ್ಲ ಇದು. ಅದೇ ರೀತಿಯಲ್ಲಿ ತಮ್ಮ ಮಾತನ್ನು ಕೇಳುವಂಥ ಒಬ್ಬ ಅಧಿಕಾರಿಯನ್ನು, ಆಳ್ವಿಕೆಯನ್ನು ಅಲ್ಲಿಡಬೇಕು ಅಂತ ಇದೇ ಅಮೆರಿಕದ ಪ್ಲಾನ್ ಇತ್ತು. ಅದು ಆಗಲಿಲ್ಲ. IRGCಯಲ್ಲಿ ಟೇಕ್ ಓವರ್ ಮಾಡ್ಕೊಂಡ್ಬಿಟ್ಟಿದೆ. ಇದೊಂದು ಭಾಗ. ಸೊ ನೆಕ್ಸ್ಟ್ ಏನು ಬಂತು, ಯುರೇನಿಯಂ ಕೊಟ್ಟುಬಿಡಿ ನಮಗೆ, ಯುರೇನಿಯಂ ಕೊಟ್ಬಿಡಿ, ಪುಷ್ಟೀಕರಿಸಿದ ಯುರೇನಿಯಂ ಕೊಟ್ಟುಬಿಡಿ ನಮಗೆ, ಸಂವರ್ಧಿತ ಯುರೇನಿಯಂ ಕೊಟ್ಟುಬಿಡಿ ಅಂಥೇಳಿ ಅಮೆರಿಕ ದುಂಬಾಲು ಬೀಳ್ತು. ಮೊದಲು ಹಾಳು ಮಾಡ್ತೀವಿ, ನಾಶ ಮಾಡ್ತೀವಿ, ಪರ್ವತದ ಒಳಗಡೆ ನುಗ್ಗಿ ನಾವೇ ತೊಗೊಂಡು ಬಂದುಬಿಡ್ತೀವಿ, ಇಲ್ಲವೇ ಧ್ವಂಸ ಮಾಡಿ ಹಾಕ್ಬಿಡ್ತೀವಿ, B2 ಸ್ಟೆಲ್ತ್ ಬಾಂಬರ್ ಅದು ಇದು ಬಂಕರ್ ಬಸ್ಟರ್ ಎಲ್ಲವನ್ನೂ ಹಾಕ್ಬಿಡ್ತೀವಿ ಅಂತ ಕೊಚ್ಕೊಂಡಿದ್ದು ಅಮೆರಿಕ. ಯುರೇನಿಯಂ ಎಲ್ಲಿ ಇದೆ ಅಂತಾನೆ ಇವತ್ತಿಗೂ ಅಮೆರಿಕಕ್ಕೆ ಗೊತ್ತಾಗಲಿಲ್ಲ. ಇದರ ಸಂಶೋಧನೆಯಲ್ಲಿ ಯಾವುದೋ ಪೈಲಟ್ ರಕ್ಷಣೆ ಮಾಡ್ಕೊಳ್ತೀನಿ ಅಂತ ಹೋಗಿ C-130 ಅಮೆರಿಕದ ಯುದ್ಧ ವಿಮಾನ ಇತ್ತಲ್ಲ, ಅದು ಒಂದು ಅಪೂರ್ಣ ರನ್ವೇ ಅಥವಾ ಹಾನಿಗೊಂಡಂಥ ರನ್ವೇನಲ್ಲಿ ಇಳಿದು ಆನಂತರ ಏರ್ಲಿಕ್ಕಾಗದೆ ಆ ವಿಮಾನ ಸಮೇತ ಎಲ್ಲವನ್ನೂ ಕಳೆದುಕೊಳ್ತು ಅಮೆರಿಕ. ವಿಷಯ ಹೀಗಿದ್ದಾಗ ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಯುರೇನಿಯಂ ಸಿಕ್ಕಲಿಲ್ಲ, ರೆಜಿಮ್ ಚೇಂಜ್ ಮಾಡೋಕ್ಕೆ ಇವ್ರ ಬಳಿಯಲ್ಲಿ ಆಗಲಿಲ್ಲ. ಹೋರ್ಮುಜ್ ನಮಗೆ ಕೊಟ್ಟುಬಿಡಿ, ಹೋರ್ಮುಜ್ ನಮ್ಮ ಕಂಟ್ರೋಲ್ ಸಿಕ್ಕಿಬಿಡುತ್ತೆ ಇನ್ಮೇಲೆ, ಹೋರ್ಮುಜನ್ನು ಬ್ಲಾಕ್ ಮಾಡಿಬಿಡ್ತೀನಿ ಅಂತ ಇದೇ ಅಮೆರಿಕ ಮಾತಾಡ್ತಾ ಇತ್ತು. ಹೀಗೆ ಆದರೆ ಇರಾನಲ್ಲಿ ಉಳ್ಕೊಳ್ಳೋದೇನು, ಆಳ್ವಿಕೆ ಹೋಗ್ಬಿಡುತ್ತೆ. ಅವರ ಪ್ರಕಾರ ಅವ್ರ ಬಲ ಯುರೇನಿಯಂ. ಅದು ಸರಿನಾ ತಪ್ಪಾ ಬೇರೆ ವಿಚಾರ. ಅಮೆರಿಕದ ದೃಷ್ಟಿಕೋನದಿಂದ ಇರಾನ್ ಅಣುಬಾಂಬನ್ನು ಮಾಡುವುದು ಸರಿಯೇ ತಪ್ಪೇ ಬೇರೆ ವಿಚಾರ. ಇಸ್ರೇಲ್ ದೃಷ್ಟಿಯಿಂದ ಇರಾನ್ ಅಣುಬಾಂಬ್ ಮಾಡುವುದು ಸರಿಯೇ ತಪ್ಪೇ ಬೇರೆ ವಿಚಾರ. ಇರಾನ್ ದೃಷ್ಟಿಯಿಂದ ಇಸ್ರೇಲ್ ನಾನು ಇದಕ್ಕೆ ಸೈನ್ಯ ಹಾಕಲ್ಲ, ನಾನು ಎಷ್ಟಾದರೂ ಯುರೇನಿಯಂ ಇಟ್ಕೊಳ್ತೀನಿ, ಯಾರಾದರೂ IAEA ಈ ಕಡೆಯವ್ರು ಯಾರಾದರೂ ಬಂದರು ಅಂತ ಹೇಳಿದ್ರೆ ಸರಿ ಇರಲ್ಲ ಅಂಥೇಳಿ ಇಸ್ರೇಲ್ ವಾರ್ನಿಂಗ್ ಮಾಡ್ತು. ಇಸ್ರೇಲ್ ನಾನು ಸೈನ್ ಮಾಡಲ್ಲ, ಇರಾನ್ ಸೈನ್ ಮಾಡಿದೆ, ನಾನು ವಿದ್ಯುತ್ ಉದ್ದೇಶಕ್ಕೆ ಇದನ್ನು ಇಟ್ಕೊಂಡಿದ್ದೀನಿ, 4% 3% ಸಾಕು ಎನ್ರಿಚ್ಡ್ ಯುರೇನಿಯಂ ಇದೇ ವಿದ್ಯುತ್ ಉತ್ಪಾದನೆಗೋಸ್ಕರವಾಗಿ. ಆದರೆ ಆ ಉದ್ದೇಶ ಹೇಳಿಕೊಂಡು ಇರಾನ್ ಮಾಡ್ತಿರೋದೇನು, 60% ಎನ್ರಿಚ್ಡ್ ಯುರೇನಿಯಮನ್ನು ಮಾಡಿಟ್ಕೊಂಡಿದೆ, 90% ಆಯಿತು ಅಂತ ಹೇಳಿದ್ರೆ ಅಣುಬಾಂಬ್ ಮಾಡಲಿಕ್ಕೆ ಅದು ರೆಡಿ ಇರುತ್ತೆ ಅಂತ. ಇದು ವಿಶ್ವದ ಮುಂದೆ ಇರತಕ್ಕಂಥ ಚಿತ್ರಣ. ಅಂದರೆ ಇನ್ನೊಂದು 30% ಬೇಕು ಅನ್ನೋ ಸ್ಟೇಜ್ನಲ್ಲೇ ಇರಾನ್ ಪರಮಾಣು ವಿಚಾರವನ್ನು ಜಗತ್ತಿಗೆ ಇಟ್ಟಿದೆ. ಗೊತ್ತಿಲ್ಲ ಅದು 90% ಎನ್ರಿಚ್ ಮಾಡ್ಕೊಂಡ್ಬಿಟ್ಟಿದ್ದಾರಾ, ಇಲ್ಲ ಅಣುಬಾಂಬನ್ನೇ ತಯಾರು ಮಾಡಿಬಿಟ್ಟಿದ್ದಾರಾ, ನೋಬಡಿ ನೋಸ್. ಯಾವುದೇ ಒಂದು ದೇಶ ತನ್ನ ಶಸ್ತ್ರಾಗಾರದಲ್ಲಿರತಕ್ಕಂತಹ ಅಸ್ತ್ರ ಶಸ್ತ್ರ ಆಯುಧ ಇವುಗಳ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಎಲ್ಲ ದೇಶಕ್ಕೂ ಹಾಡ್ಕೊಂಡು ಬರಲ್ಲ. ನನ್ನ ಬಳಿ ಇಂಥದ್ದಿದೆ ನೋಡಿ, ಇಂಥದ್ದಿದೆ ನೋಡಿ, ಅಂಥದ್ದಿದೆ ನೋಡಿ ಅಂತ ಹೇಳ್ಕೊಂಡು ಬಂದರೆ ಅದಕ್ಕೆ ಕೌಂಟರಾಗಿ ಏನು ಮಾಡಬೇಕು ಅಂತ ಯಾವುದೇ ದೇಶ ಪ್ಲಾನ್ ಮಾಡ್ಕೊಂಡ್ಬಿಡ್ತಾರೆ. ನೋಡಿ, ಇದೇ ಒಂದು ಯುದ್ಧದಲ್ಲಿ ಅಮೆರಿಕಕ್ಕೊಂದು ಸರ್ಪ್ರೈಸ್, ಇಸ್ರೇಲ್ಗೊಂದು ಸರ್ಪ್ರೈಸ್. ಅಯ್ಯೋ ನಾವೆಲ್ಲ $3 ಮಿಲಿಯನ್ $4 ಮಿಲಿಯನ್ ಒಂದು ರೀತಿಯಲ್ಲಿ ಡ್ರೋನ್ಗಳನ್ನು ಇಂಟರ್ಸೆಪ್ಟರ್ಸನ್ನು ಬಳಸ್ತಾ ಇದ್ದರೆ ಇವರಾದ್ರು $20,000 $15,000 ಡ್ರೋನ್ ಹಾರಿಸ್ಬಿಡ್ತಾ ಇದ್ದಾರಲ್ಲ. ಆ $20,000 ಡ್ರೋನ್ ಹೊಡಿಬೇಕು ಅಂದರೆ $3 ಮಿಲಿಯನ್ ಅಷ್ಟು ನಾವು ಹೊಡಿಬೇಕಾಗಿದೆಯಲ್ಲ, ಕ್ಷಿಪಣಿಗಳು ಬಳಸಬೇಕು, ಇಂಟರ್ಸೆಪ್ಟರ್ ಬಳಸಬೇಕು ಅಂಥೇಳಿ. ಆ ಸರ್ಪ್ರೈಸ್ ಇದ್ದಿದ್ದಕ್ಕೇ ಇರಾನ್ಗೆ ಒಂದು ರೀತಿ ಮೇಲುಗೈ ಆಗಿತ್ತು. ನಿಮಗೆ ಗೊತ್ತಿರಲಿ, ಸುಮಾರು 4 ವರ್ಷಗಳ ಅವಧಿಗೆ ಇಡೀ ಅಮೆರಿಕ ಯುಕ್ರೇನ್ಗೆ ಎಷ್ಟು ಡ್ರೋನ್ಗಳನ್ನು ಕ್ಷಿಪಣಿಗಳನ್ನು ಸಪ್ಲೈ ಮಾಡಿತ್ತೋ ಅದನ್ನು ಇರಾನ್ನ ಮೇಲೆ ಮೊದಲ 4 ದಿನಗಳಲ್ಲೇ ಪ್ರಯೋಗ ಮಾಡಿಬಿಟ್ಟಿತ್ತು ಅಮೆರಿಕ. 4 ವರ್ಷಗಳು ಸಪ್ಲೈ ಮಾಡಿದ್ದಾರೆ ಯುಕ್ರೇನ್ಗೆ. ಬರೀ 4 ದಿನಗಳಲ್ಲಿ ಇರಾನ್ ಮೇಲೆ ಅದನ್ನು ಪ್ರಯೋಗ ಮಾಡಿಬಿಡ್ತಾರೆ ಅಷ್ಟನ್ನು ಮೊತ್ತವನ್ನು. ಆದಾಗ್ಯೂ ಇರಾನ್ ಅದಕ್ಕೆ ಮಣಿಲಿಲ್ಲ. ಇಷ್ಟೆಲ್ಲ ಆದಮೇಲೆ ಹೋರ್ಮುಜ್ ಕೊಟ್ಬಿಡಿ, ಬ್ಲಾಕೇಡ್ ತೆಗೆದುಬಿಡಿ,
ಹೊರ್ಮುಜ್ ನಮ್ಮದು, ನಾವು ಕಂಟ್ರೋಲ್ ಮಾಡ್ತೀವಿ, ಟೋಲ್ ಹಾಕೂಡ್ದು, ಅವ್ರಿಗೆ ವ್ಯಾಪಾರ ಮಾಡಬೇಡಿ, ಇವ್ರಿಗೆ ವ್ಯಾಪಾರ ಮಾಡಬೇಡಿ, ಯಾವ ದೇಶದಾಗೂ ಇರಬೇಡಿ, ನೀವು ನಿಮಗೇನು ಮಾರೋದು ಬೇಡ, ಕೊಂಡ್ಕೊಳ್ಳೋದು ಬೇಡ, ನಿಮ್ಮಲ್ಲಿ ಬ್ಯಾಂಕ್ ಇರಬಾರ್ದು, ಅಲ್ಲಿಗೆ ಬಾಂಬ್ ಹಾಕ್ತೀನಿ, ಸಾಫ್ಟ್ವೇರ್ ಕಂಪ್ನಿಗಳಿರಬಾರ್ದು, ಅದನ್ನು ನಾನು ಉಳಿಸಲ್ಲ. ಇದೆಲ್ಲವೂ ಆದಮೇಲೆ ಉಳ್ಕೊಳ್ಳೋದೇನು? ಇದೆಲ್ಲ ಒಪ್ಕೊಂಡ್ಬಿಟ್ರೆ ಇರಾನಲ್ಲಿ ಏನೂ ಉಳಿಯಲ್ಲ. ಇವರೇನೇನು ಉಳಿಯಲ್ಲ. ಹೊರ್ಮುಜ್ ಇಲ್ಲ ಅಂದರೆ ಅವ್ರಿಗೆ ನಿಯಂತ್ರಣ ಇರಲ್ಲ, ಮರ್ಯಾದೆ ಇರಲ್ಲ ಇರಾನ್ಗೆ. ಅವ್ರಿಗೆ ಹಾರ್ಟ್ ಇದ್ದಂಗೆ ಅದು ಹೊರ್ಮುಜ್ಜು, ಕಾರ್ಗಲ್ಲಿ ಇಳಿಸ್ಬಿಡ್ತೀನಿ ಅಂದರು. ಸೊ ಎಲ್ಲ ಕಾರಣಕ್ಕೆ ಇರಾನ್ ಏನು ಮಾಡ್ತಾ ಇದೆ, ಇದೆಲ್ಲ ಅದನ್ನ ನಾನು ಒಪ್ಪಕ್ಕಾಗಲ್ಲಪ್ಪ ಅಂತ ತಿರಸ್ಕರಿಸ್ತಾ ಇದೆ. ಇಲ್ಲಿ 10 ದಿನಗಳ ಕದನ ವಿರಾಮದ ಅಂತ್ಯಕ್ಕೆ ಇನ್ನೆರಡೆರಡು ದಿನ ಬಾಕಿ ಇದೆ. ಇಲ್ಲಿ ಪಾಕಿಸ್ತಾನದಲ್ಲಿ ಸಂಧಾನ ಮಾತುಕತೆಗೆ ನಾನು ಬರಲ್ಲ ಅಂತ ಇರಾನ್ ಹೇಳ್ತಾ ಇರೋದು. ಇವತ್ತು ಅಥವಾ ನಾಳೆ ಪಾಕಿಸ್ತಾನಕ್ಕೆ ಅಮೆರಿಕ ನಿಯೋಗ ಹೋಗಲಿದೆ. ಆದರೆ ಡೊನಾಲ್ಡ್ ಟ್ರಂಪ್ಗೆ ಇರಾನ್ ಅಧಿಕಾರಿಗಳು ತಿರುಗೇಟ್ ಕೊಡ್ತಾ ಇದ್ದಾರೆ. ಇರಾನ್ಗೆ ಟ್ರಂಪ್ ವಾರ್ನಿಂಗ್ ಏನು? ಇರಾನ್ ಈ ಒಂದು ಸಂಧಾನದ ಮಾತುಕತೆಗೆ ಬರದೇ ಇದ್ದರೆ ಮತ್ತದೇ ರಾಗ ಯಾವುದು, ಟ್ರಂಪ್ದು ವಿದ್ಯುತ್ ಸ್ಥಾವರ ಉಳಿಸಲ್ಲ, ಸೇತುವೆ ಧ್ವಂಸ ಮಾಡಿಬಿಡ್ತೀವಿ, ಇನ್ನು ಮುಂದೆ ಮೃದು ಧೋರಣೆ ತೋರಿಸಲ್ಲ, ನಾನು ಇನ್ಮೇಲೆ ಸಾಫ್ಟ್ ಮನುಷ್ಯನಾಗಿರೋದೇ ಇಲ್ಲ ನಾನು. ಟ್ರಂಪ್ ಹೇಳ್ತಾ ಇರೋದು ಇದೇ ಬ್ರಿಡ್ಜ್ ಕತೆ, ಇದೇ ಸೇತುವೆ ಕತೆ ಅಥವಾ ರಸ್ತೆ ಕತೆ, ವಿದ್ಯುತ್ ಸ್ಥಾವರದ ಕತೆ ಟ್ರಂಪ್ ಮೊದಲು ಮಾತಾಡಿದ್ರು. ಬಟ್ ಅದಕ್ಕೆ ಇರಾನ್ ಏನು ಹೇಳ್ತಾ ಇತ್ತು ಅಂದರೆ, ನೋಡಪ್ಪ, ನನ್ನ ದೇಶದ ಸೇತುವೆಯನ್ನು ನಾನು ಮತ್ತೆ ಕಟ್ಟಿಕೊಳ್ಳಬಲ್ಲೆ, ವಿದ್ಯುತ್ ಸ್ಥಾವರ ಹಾಳು ಮಾಡ್ತೀಯಾ? ನೀನು ಯಾವ್ಯಾವ ದೇಶದಲ್ಲಿ ನೀನು ನೆಲೆ ಕೊಟ್ಟಿದ್ದಾರಲ್ಲ, ಖತಾರ್ ಕೊಟ್ಟಿದ್ದಾರೋ, ಕುವೈತ್ ಕೊಟ್ಟಿದ್ದಾರೋ, ದುಬೈ ಕೊಟ್ಟಿದ್ದಾರೋ, ಇನ್ಯಾರು ಕೊಟ್ಟಿದ್ದಾರೋ, ಆ ದೇಶಗಳಿರ್ತಕ್ಕಂತಹ ಆ ದೇಶದ ವಿದ್ಯುತ್ ಸ್ಥಾವರವನ್ನು ನಾನು ಉಳಿಸಲ್ಲ. ಕೀಪ್ ಇನ್ ಮೈಂಡ್. ಸೇತುವೆ ನನ್ನ ಬಳಿಯೂ ಲಿಸ್ಟ್ ಇದೆಯಪ್ಪ, 52 ಸೇತುವೆ ಲಿಸ್ಟ್ ಇದೆ ನನ್ನ ಬಳಿಯಲ್ಲಿ, ಹೊಡೆದಾಕ್ಲ ನಾನು, ಬುರ್ಜ್ ಖಲೀಫಾ ಮಾಡಿಬಿಡ್ಲ, ಹಾಳು ಮಾಡಲ ನಾನು, ಕೇಳಿತ್ತು ಇರಾನ್ ಇದಕ್ಕಿಂತ ಮುಂಚೆ. ಸೊ ಮೃದು ಧೋರಣೆ ನಾನು ತೋರಿಸಲ್ಲ ಅಂತ ಟ್ರಂಪ್ ಹೇಳ್ತಾ ಇರೋದು ಒಂದು ಕಡೆ. ಇರಾನ್ಗೆ ಖಡಕ್ ಎಚ್ಚರಿಕೆ ಕೊಟ್ಟಿರೋದು ಟ್ರಂಪ್. ಶಾಂತಿ ಒಪ್ಪಂದ ಮೂಡದೇ ಇದ್ದರೆ ಇರಾನ್ ಧ್ವಂಸವಾಗುವುದು ಖಚಿತ, ಇರಾನ್ ಕಿಲ್ಲಿಂಗ್ ಮಷೀನ್ ಅಂತ್ಯ ಆಗಲಿದೆ ಅಂಥೇಳಿ ಟ್ರಂಪ್ ಹೇಳ್ತಾ ಇದ್ದಾರೆ. ಇರಾನ್ ವಿನಾಶ ಖಚಿತ ಅಂಥೇಳಿ ಗುಡುಗಿರುವುದು ಅಮೆರಿಕದ ಅಧ್ಯಕ್ಷ. ಆರ್ಥಿಕತೆ, ಮೂಲಸೌಕರ್ಯ, ಜಲಮೂಲಗಳ ಮೇಲೆ ನಾನು ದಾಳಿ ಮಾಡ್ತೀನಿ ಅಂತ ಕೂಡ ಅಮೆರಿಕ ಇದೀಗ ಹೇಳ್ತಾ ಇದೆ. ಇಲ್ಲಿ